ಫ್ರೆಂಡ್ಸ್, ಬೆಸ್ಟ್ ಫುಡ್ ಪೇರಿಂಗು ನಿಮ್ಮ ಫೇವ್ರೆಟ್ ಡ್ರಿಂಕ್ ಜೊತೆಗೆ ಯಾವುದು ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ರಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಮ ಡ್ರಿಂಕ್ಗಳ ಕ್ಯಾಲೋರೀಸ್ ಕೂಡ ಹೇಳಿದ್ದೆ, ಯಾವುದು ಡ್ರಿಂಕಲ್ಲಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಅಂತ. ಈ ವಿಡಿಯೋದಲ್ಲಿ ಲೋ ಕ್ಯಾಲೋರಿ ಫುಡ್ಡು ನಿಮ್ಮ ಬೆಸ್ಟ್ ಡ್ರಿಂಕ್ ಜೊತೆಗೆ ಹೇಳ್ತಾ ಇದ್ದೀನಿ. ವೆಜಿಟೇರಿಯನ್ಸಿಗೆ ಯಾವುದಪ್ಪ, ನಾನ್ ವೆಜಿಟೇರಿಯನ್ಸಿಗೆ ಯಾವುದು? ಫಸ್ಟ್ ವೆಜ್ಜಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ. ವೆಜ್ಜಲ್ಲಿ ನೀವು ತೊಗೋಬೋದು ವೆಜಿಟೇಬಲ್ ಸ್ಯಾಲೆಡ್, ಸ್ಪ್ರೌಟ್ಸ್, ಫ್ರೂಟ್ ಸ್ಯಾಲೆಡ್. ಇದೆಲ್ಲ ತುಂಬಾ ಪ್ರಿಫರಬಲ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಫ್ಯಾಟ್ ಇರೋದಿಲ್ಲ. ಮಸಾಲ ಐಟಮ್ ಕಡೆಗೆ ಬರೋದಾದರೆ ತುಂಬಾ ಸ್ಪೈಸಿ ಆಗಿರೋ ಫುಡ್ನ ಅವಾಯ್ಡ್ ಮಾಡಿ. ಸೊ ಪನ್ನೀರ್ ಐಟಮ್ಸ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು. ತುಂಬಾ ಲೋ ಕ್ಯಾಲೋರೀಸ್ ಇರೋದು ಯಾವುದಪ್ಪ, ಆಲ್ಮೋಸ್ಟ್ ನಿಮಗೆ ಪಫ್ಡ್ ರೈಸ್ ಅಂತ ಇರುತ್ತೆ. ಅದೇ ನಿಮ್ಮ ಕಡಲೆಪುರಿ ತೊಗೋಬೋದು, ಪಾಪ್ಕಾರ್ನ್ ತೊಗೋಬೋದು, ಇಲ್ಲ ಅಂದರೆ ಸುಟ್ಟಿರೋ ಹಪ್ಪಳಗಳನ್ನ ಕೂಡ ನಿಮ್ಮ ಫೇವ್ರೆಟ್ ಡ್ರಿಂಕ್ ಜೊತೆಗೆ ತಗೋಬೋದು. ತುಂಬ ಜನಕ್ಕೆ ಸ್ವೀಟ್ ಇಷ್ಟ ಇರುತ್ತೆ. ಡಾರ್ಕ್ ಚಾಕ್ಲೇಟ್ಸ್ನ ಕೂಡ ನಿಮ್ಮ ಡ್ರಿಂಕ್ ಜೊತೆಗೆ ತಗೋಬೋದು. ಸೊ ನಾನ್ ವೆಜ್ಜಲ್ಲಿ ಯಾವುದಪ್ಪ ತೊಗೋಬೋದು? ತುಂಬ ಜನಕ್ಕೆ ಗೊತ್ತಿರಲಿ, ಈ ನಾನ್ ವೆಜ್ಜಲ್ಲಿ ಫ್ರೈಡ್ ಐಟಮ್ಸ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ಡ್ರಿಂಕ್ ಜೊತೆಗೆ ಫ್ಯಾಟು ಕೂಡ ಅವಾಯ್ಡ್ ಆಗುತ್ತೆ. ಸೊ ತಂದೂರಿ ಐಟಮ್ಸು, ಡ್ರೈ ರೋಸ್ಟ್ ಐಟಮ್ಸು, ಈ ಥರ ಚಿಕನ್ ಟಿಕ್ಕಾ ಇರುತ್ತೆ. ಇದರಲ್ಲಿ ಲೈಟ್ ಮಸಾಲೆ ಹಾಕ್ಸಿ, ಬಟರ್ ಕಮ್ಮಿ ಹಾಕ್ಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ಯಾಟ್ ಕೂಡ ಜಾಸ್ತಿ ಅಕ್ಯುಮುಲೇಟ್ ಆಗೋಲ್ಲ. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ನಿಮಗೆ ಫ್ಯಾಟ್ ಕಡಿಮೆ ಇರುತ್ತೆ. ಹಾಗೆ ನೀವು ಎಗ್ಗಿಟೇರಿಯನ್ ಆಗಿದ್ದರೆ, ಸೊ ಎಗ್ ಐಟಮ್ಸಲ್ಲಿ ನೀವು ಬಾಯ್ಲ್ಡ್ ಎಗ್ನ ಪ್ರಿಫರ್ ಮಾಡ್ಬೋದು. ಎಗ್ ಬುರ್ಜಿ ಮತ್ತು ಬೇರೆ ಎಗ್ ಆಮ್ಲೆಟ್ ಎಲ್ಲ ಲೈಟ್ ಆಯಿಲ್ ಇದ್ದರೆ ಒಳ್ಳೆಯದು. ಹಾಗೆ ಸೀ ಫುಡ್ ಬಿಟ್ಬಿಟ್ಟಲ್ಲ ಗುರು, ಸೀ ಫುಡ್ಡಲ್ಲೂ ಒಳ್ಳೊಳ್ಳೆ ಐಟಮ್ಗಳಿದೆ. ತವಾ ಫ್ರೈ, ರವಾ ಫ್ರೈ. ಹಾಗೆ ಇದರಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಜಾಸ್ತಿ ಫ್ಯಾಟ್ ಇರೋದಿಲ್ಲ, ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ, ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಲೈಕ್, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.